ಕುಡಿ, ನೀವು ಕೂತ್ಕೊಳ್ಳಿ. ಅಲ್ಲ, ಈ ಮಗುವಿನ ತಂದೆ ತಾಯಿ ಅಂತ ನೀವು ಹೇಳ್ತೀರಿ, ನೀವು ಹಾಗೆ ಹೇಳ್ತೀರಿ. ಈ ಮಗು ನಿಮ್ದೇ ಅನ್ನೋಕೆ ಸಾಕ್ಷಿ ಏನು? ಪ್ರಭು, ನನ್ನ ಮಳ ಎದೆ ಹಾಲು ಕುಡಿದು ಬೆಳೆದಿರುವುದೇ ಸಾಕ್ಷಿ ಪ್ರಭು. ಬೇರೆಯವ್ರ ಮಕ್ಕಳು ಬೇಕು ನಾನು ಕುಡಿದು ಬೆಳೆಯತ್ತೆ. ಕೂತ್ಕೊಳ್ಳಲೇ. ಛೀ, ದುಷ್ಟ. ನಾನು ಮಾತನಾಡ್ತಿರುವುದು ನಿನ್ನ ಜೊತೆಯಲ್ಲ, ಮಹಾಪ್ರಭುಗಳ ಜೊತೆಯಲ್ಲಿ. ಪೌರಾಣಿಕ, ಇದೇ ನಾಟಕ ಪ್ರಾಕ್ಟೀಸ್ ಅಲ್ಲ ಸಾರ್. ನಿಮ್ಗೆಲ್ಲ ಹುಚ್ಚಿರ್ಬೇಕು, ಹೊರಗೆ ಕಳಿಸಿ, ನಾನು ಮಗುನ್ ಕರ್ಕೊಂಡು ಹೋಗ್ತೀನಿ. ಪ್ರಭು, ಕೇಳಿದಿರ ಪ್ರಭು, ನನ್ನನ್ನು ಹುಚ್ಚ ಎಂದು ಕರೆಯುತ್ತಿರುವ ಇವನನ್ನು ನೋಡಿದರೆ ಇವನೊಬ್ಬ ಮಕ್ಕಳ ಕಳ್ಳದಿರಬೇಕು. ಏನ ಮಕ್ಕಳ ಕಳ್ಳ ಅಂತ್ಯಾ? ಜಾರ್ಜ್ ದೌಡೆಗ್ ಒದ್ದ ಅಂದ್ರೆ ಇರೋ 32 ಹೊರಗೆ ಉದುರು ಬಿಡ್ಬೇಕು. ಸರ್, ನಾನ್ ಮಿತಿ ಮೀರಿ ಮಾತಾಡಿದರೆ ನಿನ್ನ ನಾಲಿಗೆಯನ್ನು ಸೀಳಿ ನಾಯಿ ನರಗಳಿಗೆ ಹಾಕುತ್ತೇನೆ. ಜಾಗ್ರತೆ. ಅದೇನ್ ಸೀಳ್ತೀವ ನೋಡೋಣ ಗಂಬಿದ್ರೆ. ಹಾಗಾದ್ರೆ ಮಲ್ಲಾಯುದ್ಧಕ್ಕೆ ಏನಪ್ಪ ಇದು? ಅವ್ರಿಬ್ರು ಜಗಳ ಆಡ್ತಾ ನೋಡ್ಕೊಂಡು ಸುಮ್ಮನಿದಿರಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ಇನ್ನೂ ಒಂದು 5 ನಿಮಿಷ ಕಚ್ಚಾಡ್ತಾ ಇಲ್ಲ, ಆಗ ಸತ್ಯ ಹೊರಗೆ ಬರೋದು. ಸತ್ಯ ಬೇಕಾಗಿಲ್ಲ, ಮೊದಲು ಜಗಳ ನಿಲ್ಸಿ. ಬಿಡ್ರಿ, ಅಯ್ಯೋ ಬಿಡ್ರಿ, ಅಯ್ಯೋ ಬಿಡ್ರಿ. ಯಾಕೆ ಇದು ನಿಮ್ ಗಲಾಟೆ? ಧನಾದಮ, ಎಲ್ಲವೂ ನಿನ್ನಿಂದಲೇ. ಎಲ್ಲೋ ಪೌರಾಣಿಕ ನಾಟಕವಾಡಿಕೊಂಡು ಬಿದ್ದಿದ್ದ ನಮ್ಮನ್ನು ಈ ನಿಜ ಜೀವನದಲ್ಲಿ ಈ ಮಗುವಿನ ಕಳ್ಳ ತಂದೆಯ ಪಾತ್ರ ಅಭಿನಯಿಸು ಎಂದು ಕರೆತಂದು ಈ ರಾಕ್ಷಸರ ಮಧ್ಯದಲ್ಲಿ ಹೊಡೆದಾಡುವಂತೆ ಮಾಡಿದೀಯಾ? ಅಕಟಕಟ ಅಕಟಕಟ, ಚಿಕ್ಕಾರವಿರಲಿ ನಿನಗೆ. ಮೊದಲು ನನ್ನ ಹಣವನ್ನು ಬಿಸಾಕು. ಪ್ರಿಯತಮೆ, ಬಾ. ಒಂದೊಂದು ಪಾತ್ರಕ್ಕೆ ಇಬ್ಬರನ್ನ ಕರ್ಕೊಂಡ್ ಬಂದಿರಲ್ಲ, ತೆಗರಿ ಕಾರ್ ಬಡಿಗೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಡಾರ್ಲಿಂಗ್, ಬಾ. ಎಲ್ಲ ನನ್ನ ಕರ್ಮ. ಹೋಗಿ ಹೋಗಿ ನೀನ್ ಯಾಕೋ ಇವ್ರನ್ನ ಅಪಾಯಿಂಟ್ ಮಾಡಿದೆ? ಯಾರು ಗೊತ್ತಿಲ್ಲ ಅಂತ ರಾಗ ಹೇಳ್ದಿಯಲ್ಲೋ, ಅದಕ್ಕೆ ನಾಟಕದ ಕಂಪ್ನಿ ನೀವು ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂತ ಹೇಳ್ಕೊಂಬಂದಪ್ಪ. ಇವ್ರು ಆಕ್ಟ ಮಾಡಿದ್ರು, ಓವರ್ ಆಕ್ಟ್ ಮಾಡಿ. ಅಯ್ಯೋ, ಓಹ್, ಅಷ್ಟು ದೊಡ್ಡ ನಾಟಕ ಆಡದ್ನ. ನಾನು ಮೊದಲೇ ಬಡ್ಕೊಂಡೆ ಅಪ್ಪನಿಗೆ, ಯಾವ ಶಾಸ್ತ್ರನೂ ಮಾಡಬೇಡಿ ಅಂತ. ಕೇಳಲಿಲ್ಲ. ಈಗ್ಲೂ ನಮ್ಮ ಮಧ್ಯೆ ಆಗ್ಬಾರದು ಅಂಥದ್ದೇನೂ ಆಗಿಲ್ಲ ಅಣ್ಣ. ಆದ್ರೂ ಮಗು ಅವ್ರದ್ದು ಅಲ್ವೋ ಅನ್ನೋದನ್ನ ಅವ್ರು ಸರಿಯಾಗಿ ಬಾಯ್ ಬಿಡದೆ ನಾವ್ ಯಾವ ಕ್ರಮನೂ ತಗೊಳಕ್ ಆಗಲ್ಲ ಅಣ್ಣ. ಆ ಮಗು ತಮ್ದೆ ಅಂತ ಅವ್ರು ಒಪ್ಕೊಳ್ಳೇಬೇಕು. ಹಾಗ್ ಮಾಡೋಕೆ ನೀನೇನಾದ್ರೂ ಐಡಿಯಾ ಕೊಡೋಣ? ನೋಡು ರಾಧಾ, ಮಗುವನ್ನು ಮಮತೆ ಮಮಕಾರ ಬಿಟ್ಟು ವರ್ತಿಸ್ತೀನಿ ಅಂದ್ರೆ ಈಗ್ಲೂ ಒಂದ್ ದಾರಿ ಇದೆ. ಏನಣ್ಣ ಅದು? ಆ ಮಗುನ ಅವನೆದುರಿಗೆ ಚೆನ್ನಾಗಿ ಹೊಡೆದು ಬಡದು ಚಚ್ಚು. ನಿನ್ನ ಅತ್ತೆ ಮಾವನಿಗೆ ಯಾವ ಕಾರಣಕ್ಕೂ ಬಿಡಿಸ್ಕೋಬಾರ್ದು ಅಂತ ಮೊದಲೇ ಹೇಳಿಟ್ಟಿರು. ಆ ಮಗು ಅವಂದೇ ಆದ್ರೆ ತಡೀಲಾರ್ದೆ ಒದ್ದಾಡ್ತಾನೆ. ಆಗ ಅವನ್ ಹಿಡ್ಕೊ, ನಿಜ ಹೇಳೋವರೆಗೂ ಬಿಡಬೇಡ. ಕರೆಕ್ಟ್ ಅಣ್ಣ.